ಎಸ್.ಪಿ. ಕೃಷ್ಣ ನಿರ್ಮಾಣ ಮತ್ತು ನಿರ್ದೇಶನದ ಆದಿಕಿ ಶೋ ಗೌತಮಿ, ಲಾವಣ್ಯ, ಸುಮಿತ್ರಾ ಮತ್ತು ಮುಂತಾದವರು ಅಭಿನಯಿಸಿರುವ ಆತ್ಮದಲನ ಚಲನಚಿತ್ರ ಬಿಡುಗಡೆ ಮಾಹಿತಿ ತಿಳಿಸಲು ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಎಸ್ಆರ್ವಿ ಸ್ಟುಡಿಯೋ ಮಲ್ಲೇಶ್ವರಂನಲ್ಲಿ ನಟ ಆದಿಕಿ ಶೋ, ನಟಿ ಗೌತಮಿ ಸೇರಿದಂತೆ ಹಲವಾರು ಕಲಾವಿದರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ಮಾಪಕ ಎಸ್.ಪಿ. ಕೃಷ್ಣ, 3 ವರ್ಷದಿಂದ ಈ ಚಿತ್ರ ಬಿಡುಗಡೆಗೆ ಕಷ್ಟಪಟ್ಟಿದ್ದು ಈಗ ನನಸಾಗಿದೆ ಎಂದು ತಿಳಿಸಿದರು. ಈ ಚಿತ್ರದ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಕಾರ್ಯನಿರ್ವಹಿಸಿರುತ್ತೇನೆ. ಈ ಚಿತ್ರವನ್ನು ನಿರ್ಮಾಣ ಮಾಡುವಾಗ ಹಲವಾರು ಘಟನೆಗಳು ದುರಂತರವಾಗಿ ಬಂದಂಥ ಘಟನೆಗಳನ್ನು ಹೇಳಲು ವಿಚಿತ್ರವಾಗಿರುತ್ತದೆ. ದೃಶ್ಯವನ್ನು ಶೂಟ್ ಮಾಡುವಾಗ ಕೆಲವು ಅನೈತಿಕವಾದ ಘಟನೆ ಆತ್ಮದ ರೂಪದಲ್ಲಿ ಬಂದು ನಮಗೆ ಕಾಣಿಸಿಕೊಂಡು ಹಲವಾರು ತೊಂದರೆಗಳಾಗಿ ನಮಗೆ ಇಡೀ ಚಿತ್ರ ಪ್ರಾರಂಭದಿಂದ ಕೊನೆಯ ಹಂತದವರೆಗೂ ಹಲವಾರು ತೊಡಕುಗಳು ತೊಂದರೆಗಳು ಆಗಿರುತ್ತವೆ. ಆದರೂ ಕೂಡ ಅದನ್ನೆಲ್ಲನೂ ನಿಭಾಯಿಸಿಕೊಂಡು ಕಾರ್ಯವನ್ನು ಮಾಡಿ ಚಿತ್ರವನ್ನು ಪೂರ್ಣ ಮಾಡಿರುತ್ತೇವೆ. ಯಾಕೆಂದ್ರೆ ನನಗೆ ಸ್ವಲ್ಪ ಶ್ಲೋಕ ಆಗಿರೋದ್ರಿಂದ ಸ್ವಲ್ಪ ಮಾತುಗಳು ಸಂಸ್ಕಬೇಕು. ಅದರ ಜೊತೆಯಲ್ಲಿ ನಮ್ಮ ನಾಯಕ ಮತ್ತು ನಾಯಕಿ ಮತ್ತು ಸಹ ಕಲಾವಿದರೆಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟು ಜೊತೆಯಲ್ಲಿ ಸಹಕರಿಸಿರುತ್ತಾರೆ. ಯಾವಾಗ ಶೂಟಿಂಗ್ ಎಲ್ಲ ಮಾಡಿದ್ದು? 3 ವರ್ಷ ಆಯಿತು ಸರ್. ಸರ್ ಕಳ್ಳನಾಯಕ ಇದ್ದಾರೆ, ಮತ್ತು ತಾಯಿ ತಂದೆ ಪಾತ್ರದವರು ಇಲ್ಲೇ ಇದ್ದಾರೆ, ರಾಧಮ್ಮ ಅಂತವರೆಲ್ಲ, ಮತ್ತು ನಾಯಕ ಮತ್ತು ನಾಯಕಿಯ ಇನ್ನು ಸಹ ಕಲಾವಿದರಿದ್ದಾರೆ. ಸರ್ ಡ್ಯಾನ್ಸ್ ಮಾಸ್ಟರ್ ಆಗಿ ನಮ್ಮ ಜಗ್ಗಿಣವ್ರು ಇದ್ದಾರೆ. ಫೈಟ್ ಮಾಸ್ಟರ್ ಆಗಿ ನಮ್ಮ ಇವರು ಸುವರ್ಣ ಅಂತ ಹೇಳಿ. ಪ್ರಚಾರಕ್ಕಾಗಿ ಏನೇನು ತಗೊಂಡಿದ್ದೀರಾ? ಫಂಕ್ಷನ್ ಪ್ರಚಾರ ಮಾಡ್ಲಿಕ್ಕೆ ಏನೇನು ಹಮ್ಮಿಕೊಂಡಿದ್ದೀರಾ? ಸರ್ ಈಗ ತಮ್ಮ ಮಾಧ್ಯಮದ ಮುಖಾಂತರವಾಗಿ ತಮ್ಮ ಸಹಕಾರಗಳ ಜೊತೆಗೆ ನಾನು ಎಲ್ಲ ಮಾಡಬೇಕು ಅಂತಿದ್ದೀನಿ ಸರ್. ಗೋಪಾಲಪುರ ಅಂತ ಹೇಳಿ HD ಕೋಟೆ ಹತ್ರ ಹೆಚ್ಚು ಕಡಿಮೆ ಒಂದು 40 ದಿನ ಆಯಿತು ಸರ್ ಶೂಟಿಂಗ್. ಸರ್ ಈಗ ಸದ್ಯಕ್ಕೆ ನಾಳೆ 29ಕ್ಕೆ ಒಂದು 5 ರಿಂದ 10 ಥಿಯೇಟ್ರ್ ಮಾಡ್ತೀವಿ. ನೆಕ್ಸ್ಟ್ ವೀಕಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಸರ್.